ಸೊ ಕುಕ್ ವಿತೌಟ್ ಫೈರ್ ರೆಡಿ ಆಯಿತು ಆ್ಯಂಡ್ ಡಿಲಿಷಿಯಸ್ ಆಗಿದೆ, ಸಾಫ್ಟ್ ಆಗಿದೆ, ಸಖತ್ತಾಗಿದೆ. ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ವಿಂಟರಲ್ಲಿ ನಮ್ಮ ಸ್ಕಿನ್ ಹೇಗೆ ಇಟ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ, ನೋಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಸೊ ಇವತ್ತು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ನಾನು ಆ ಟಾಪಿಕ್ ಹೋಗೋಕ್ಕೆ ಮುಂಚೆ ನಾನು ವಿಂಟರ್ ಸೀಸನ್ಗೆ ನಾನು ಒಂದು ಟಿಪ್ಸ್ ಹೇಳೋಣ ಅಂತ ಇದ್ದೀನಿ. ಸೊ ಸ್ವಲ್ಪ ಜನಕ್ಕೆ ಅಂದರೆ ನಾನು ಸೇರಿಸಿ ಕೂಡ ಈ ವಿಂಟರ್ ಸೀಸನಲ್ಲಿ, ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಬಂದು ಡಾರ್ಕ್ ಆಗುತ್ತೆ, ಅಂದರೆ ಲೈಕ್ ಸ್ವಲ್ಪ ಕಪ್ಪಗಾಗೋದು ಆ ಥರ ಫೀಲ್ ಆಗುತ್ತೆ. ಸೊ ಇದೇನಪ್ಪ ವಿಂಟರ್ ಸೀಸನಲ್ಲಿ ಕಪ್ಪಾಗ್ತಾ ಇದೆನಾ? ಯೂಶ್ವಲಿ ಬೇಸಿಗೆಗಾಲದಲ್ಲಿ ಹೊರಗಡೆ ಹೋದರೆ ಟ್ಯಾನ್ ಆಗಿ ಓಕೆ, ಬಟ್ ಚಳಿಗಾಲದಲ್ಲೂ ಇದು ಯಾವ ರೀತಿ ನನ್ನ ಸ್ಕಿನ್ ಕಪ್ಪಾಗ್ತಿದೆ ಯಾಕೆ ಅಂತ ಸ್ವಲ್ಪ ಜನ ಅನ್ಕೋಬೋದು. ಇಲ್ಲಿದೆ ಕಾರಣ. ಕೋಲ್ಡ್ ವೆದರ್ ಇದ್ದಾಗ ನಮ್ಮ ಬ್ಲಡ್ ವೆಸಲ್ಸ್ ಸ್ಕಿನ್ನಿಗೆ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗೋದಿಲ್ಲ, ಲೈಕ್ ಕಮ್ಮಿ ಆಗುತ್ತೆ. ಸೊ ಆಗೇನಾಗುತ್ತೆ, ನಿಮಗೆ ಬ್ಲಡ್ ಎಲ್ಲಿ ಕರೆಕ್ಟಾಗಿ ನಿಮಗೆ ಸರ್ಕ್ಯುಲೇಟ್ ಆಗ್ತಿರೋದಿಲ್ವೋ ಆವಾಗ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಲೈಕ್ ಡಾರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದು ಬೇರೆ ಚಳಿಗಾಲದಲ್ಲಿ, ಅಂದರೆ ಚಳಿಗಾಲ ಅಂದರೆ ಎಲ್ಲಿ ಕೋಲ್ಡ್ ವೆದರ್ಸ್ ಇದೆಯೋ ಅಲ್ಲಿ ಈ ರೀತಿ ಆಗೋದು ಸಹಜ. ಸೊ ನೀವು ಒಂದ್ಸಲ ನಿಮಗೆ ಮಳೆಗಾಲ ಅಥವಾ ಬೇಸಿಗೆಗಾಲ ಇದ್ದಾಗ ನಿಮ್ಮ ಸ್ಕಿನ್ ನಾರ್ಮಲ್ ಆಗುತ್ತೆ. ಬಟ್ ಇಂಥ ಟೈಮಲ್ಲಿ ಸ್ವಲ್ಪ ಜನಕ್ಕೆ, ಅಂದರೆ ನಾನು ಸೇರಿಸಿ ಕೂಡ ಲೈಕ್ ಡಾರ್ಕ್ ಫೀಲ್ ಆಗುತ್ತೆ. ಸೊ ತೊಂದರೆ ಪಡೋ ಅವಶ್ಯಕತೆ ಏನಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸಿಂಪಲ್ ಆಗಿರೋ ಟಿಪ್ಸ್ ಹೇಳಿ. ಸೊ ಮೊದಲಿಗೆ ನಾವು ಮಾಡೋ ತಪ್ಪೇನು, ಈ ಕೋಲ್ಡ್ ವೆದರಲ್ಲಿ ನೀರು ಕುಡಿಯೋದಿಲ್ಲ. ಸೊ ನಮಗೆ ದಾಹ ಆಗೋದಿಲ್ಲ ಅಥವಾ ನೀರು ಕುಡಿಬೇಕು ಅಂತ ಅನಿಸೋದಿಲ್ಲ. ಸೊ ಯಾರಪ್ಪ ನೀರು ಕುಡಿತಾರೆ, ಯಾರಪ್ಪ ಸುಸು ಹೋಗ್ತಾ ಇರ್ತಾರೆ ಬಾತ್ರೂಮ್ಗೆ ಅಂತ ಅನಿಸುತ್ತೆ. ಬಟ್ ಗೈಸ್, ಕುಡಿಲೇಬೇಕು ನೀರು ನೀವು. ಆ್ಯಂಡ್ ನಾನೇನು ಕುಡಿತೀನಿ ಅಂತ ಹೇಳಿಲ್ಲ, ನಾನು ಕೆಲವೊಂದು ಸಲ ಕುಡಿತೀನಿ, ಕೆಲವೊಂದು ಸಲ ನಿಜವಾಗ್ಲೂ ನನಗೂ ಆಗೋದಿಲ್ಲ. ಎಸ್ಪೆಷಲಿ ನೈಟ್ ಟೈಮ್ ಎದ್ದು ಇದು ಜಾಸ್ತಿ ಕುಡಿದು ಎದ್ದು ಚುಚ್ಚು ಮಾಡಬೇಕಾದ್ರೆ ಭಾರಿ ಕಷ್ಟ. ಸೊ ನಾನೇನು ಜಾಸ್ತಿ ಕುಡಿಯಲ್ಲ, ಬಟ್ ಕುಡಿತೀನಿ. ನನಗೆ ಅಯ್ಯೋ ವಿಂಟರ್ ಸೀಸನ್ ನೀರು ಕುಡಿಯೋಕ್ಕಾಗೋದಿಲ್ಲ, ದಾಹ ಆಗೋದಿಲ್ಲ ಅಂತ ಬಿಡೋಕ್ಕೆ ಹೋಗೋದಿಲ್ಲ. ಅದು ಡಿಹೈಡ್ರೇಷನ್ ಆಗಿ ನಮಗೇನೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀರು ಕುಡಿಬೇಕು. ಆ್ಯಂಡ್ ಮಾಯ್ಶ್ಚರೈಸರ್, ಈ ಟೈಮಲ್ಲೇ ನೀವು ಮಾಯ್ಶ್ಚರೈಸರ್ ಹಾಕ್ಕೊಳ್ಳೇಬೇಕು. ಸೊ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರೋ ದಯವಿಟ್ಟು, ಆದರೆ ಬೆಳಗ್ಗೆ ಸಾಯಂಕಾಲ ಯಾರು ಫೇಸ್ ವಾಶ್ ಮಾಡ್ತಿರೋ ಅಪ್ಲೈ ಮಾಡಿ. ಸೊ ಸಾಯಂಕಾಲನೂ ಹಚ್ಚೋದು ಒಳ್ಳೆಯದು, ಬಿಕಾಸ್ ಸಾಯಂಕಾಲನೇ ತುಂಬ ಚಳಿ ಇರುತ್ತೆ, ಫುಲ್ಲು ಕೈಯೆಲ್ಲ ಎಷ್ಟು ಡ್ರೈ ಆಗೋಗುತ್ತೆ. ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ ಗೈಸ್. ಸೊ ಈಗ ನಮ್ಮ ಸ್ಕಿನ್ ಹೇಗೆ ಇಟ್ಕೋತೀರೋ ಹಾಗೆ ನೆಕ್ಸ್ಟು ಸೀಸನ್ ಬದಲಾಗ್ತಾ ನಮ್ಮ ಸ್ಕಿನ್ ಕೂಡ ಬದಲಾಗ್ತಾ ಇರುತ್ತೆ. ಸೊ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್, ಹಾಕ್ಕೊಳ್ಳಿ. ಮತ್ತು ಮಾಯ್ಶ್ಚರೈಸರ್, ನೀರು, ಮತ್ತು ಇನ್ನೊಂದು ನೀವೇನಾದರೂ ಮನೆಯಲ್ಲಿ ಲೈಕ್ ಹೋಮ್ ರೆಮಿಡಿ ಅಂತ ಏನಾದರೂ ಸ್ಕ್ರಬ್ಬರ್ ಯೂಸ್ ಮಾಡ್ತೀರಾ, ಅಂದರೆ ಲೈಕ್ ಫೇಸ್ ಪ್ಯಾಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫುಡ್ ಕೂಡ ಇಂಟೇಕ್ ಚೆನ್ನಾಗಿರಲಿ. ಸೊ ಇಷ್ಟು ಚೆನ್ನಾಗಿರೋ ನಿಮ್ಮ ಸ್ಕಿನ್ನ ನೀವು ವಿಂಟರ್ ಸೀಸನಲ್ಲಿ ಕೂಡ ಇಟ್ಕೋಬೋದು. ಆ್ಯಂಡ್ ತುಂಬ ಜನಕ್ಕೆ ತುಟಿ ಹೊಡ್ಕೊಳ್ಳೋದು ತುಂಬ ಇರುತ್ತೆ. ಸೊ ಅವರು ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೈಟು ಬೆಳಗ್ಗೆ ಹಚ್ಚುತ್ತಾ ಇರಿ. ಸೊ ನಾವಂತೂ ಮನೇಲಿ ಇರ್ತೀರಿ, ಪಾಪ ಕೆಲಸ ಮಾಡೋರು ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಅವ್ರಿಗೆ ಈ ಒಂದು ನಿಮ್ಮ ಆರೋಗ್ಯ ಕಡೆ ಕೂಡ ನೀವು ನೋಡ್ಕೊಳ್ಳಿ, ನಿಮ್ಮ ಸ್ಕಿನ್ ಕೂಡ ನೋಡ್ಕೊಳ್ಳಿ. ಅಯ್ಯಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಇದೆಲ್ಲ ಯಾರು ಮಾಡ್ತಾರೆ ಅನ್ನೋದಿಲ್ಲ. ಬಟ್ ಒಂದು ಟೈಮಲ್ಲಿ ಏನಿಸುತ್ತೆ ಗೊತ್ತಾ, ಮಾಡಬೇಕಾಗಿತ್ತು. ಈಗ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡಿರ್ತೀರಾ, ಲೈಕ್ ಇಲ್ಲ ಸುಮ್ಮನೆ ಕೂತಿರ್ತೀರಾ, ಸುಮ್ಮನೆ ಹಿಂಗೆ ಹಚ್ಕೊಬಿಟ್ಟು ಕೂತ್ಕೊಳ್ಳಿ, ಮುಗೀತು. ಸೊ ಇಷ್ಟು ಕೆಲಸ ಮಾಡಿ. ಇದು ವಿಂಟರ್ ಸೀಸನ್ಗೆ ಈ ಒಂದು ಚಿಕ್ಕ ಟಿಪ್ಸ್ ನಾನು ನಿಮಗೆ ಹೇಳಿದ್ದು. ಸೊ ಹುಡುಗ ಆಗಲಿ ಹುಡುಗಿ ಆಗಲಿ ಎಲ್ಲರೂ ಕೂಡ ಆದರೆ ಫಾಲೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈಗ ನನ್ನ ಟಾಪಿಕ್ಗೆ ಬರೋಣ. ಈಗ ನಾನು 1 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊತೀನಿ ಮೊದಲಿಗೆ. ಸೊ ಗೈಸ್, ಪೌಡ್ರ್ ಮಾಡ್ಕೊಂಡ್ಮೇಲೆ ನೋಡಿ 1 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಅಷ್ಟೇ ಒಂದು ಚಿಕ್ಕ ಕಪ್ಪಷ್ಟು ನಾನು ನೀರು ಹಾಕ್ಕೋತೀನಿ. ಅದಾದಮೇಲೆ ನಾನು ಇಲ್ಲಿ ಫುಡ್ ಕಲರ್ ಬಂದು ನಾನು ಆರೆಂಜ್ ತೊಗೊಂಡಿದ್ದೀನಿ.
ನೀವು ಲೈಕ್ ಎಲ್ಲೋ ಬೇಕಂದರೆ ಎಲ್ಲೋದ್ರೂ ತೊಗೋಬೋದು. ಸೊ ನಾನಿಲ್ಲಿ ಆರೆಂಜ್ನ ಆ್ಯಡ್ ಮಾಡ್ತೀನಿ. ಒಂದು ಚಿಕ್ಕ ಡ್ರಾಪ್ ಅಷ್ಟು ಹಾಕ್ಕೋತೀನಿ. ಸೊ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದು ಸಕ್ಕರೆ ಏನಿದೆಯಲ್ಲ ಅದೊಂಚೂರು ಮೆಲ್ಟ್ ಆಗಲಿ. ಈ ಲೋಟದಲ್ಲಿ ಸೊ ಈ ಥರ ಅಗಲ ಓಪನ್ ಆಗಿರಬೇಕಾಗುತ್ತೆ. ಸೊ ನಾವು ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ ನೋಡಿ, ಹೀಗೆ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಒಂದೊಂದೇ ಬ್ರೆಡ್ ತೊಗೊಂಡು ನೀವು ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಈ ಥರ ನಾವು ಪೀಸಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ನಾನು 4 ಪೀಸ್ ಮಾಡ್ಕೋತೀನಿ. ಸೊ ಈ ಥರ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಈ ಬ್ರೆಡ್ಡೆಲ್ಲ ಏನು ಮಾಡೋದು ಅಂತ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಟೀ ಹೇಗಿರೋ ಮಾಡ್ತೀರಲ್ವಾ, ಸೊ ಟೀ ಕಾಫಿ ಜೊತೆಗೆ ಹಚ್ಕೊತೀನಿ ಅಷ್ಟೇ. ಗೈಸ್, ಇನ್ನೊಂದು ಕಡೆ ನಾವು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡೋಣ, ಹಾಲಿನ ಪುಡಿ. ಅದಾದಮೇಲೆ ನಾನು ಸ್ವಲ್ಪ ಕೊಕೊನೆಟ್ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ತೊಗೋಬೋದು, ಇಲ್ಲ ಅಂತಂದರೆ ಇಲ್ಲ. ನಾನು ಯೂಸ್ ಮಾಡ್ತಿರೋದು ಇದು ಕೊಕೊನೆಟ್ ಮಿಲ್ಕ್ ಪೌಡರ್. ಸೊ ನಾನು 1 ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಇದಾದಮೇಲೆ ನಾನು ಸ್ವಲ್ಪ ಮಲೈ ಹಾಕ್ಕೋತೀನಿ. ಅಂದರೆ ಇದು ಗಟ್ಟಿ ಅಂದರೆ ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ಸೊ ಏನದು ಮಲೈ ಅಂದರೆ ಲೈಕ್ ರೈಸ್, ಅದೇನಂದರೆ ಗಟ್ಟಿ ಹಾಲಿನ ಕೆನೆ ನಾನು ಯೂಸ್ ಮಾಡ್ಕೊಂಡಿರೋದು. ಈಗ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಹಾಲು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಅದು ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ನಾನು ಹಾಲು ಆ್ಯಡ್ ಮಾಡ್ತೀನಿ. ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಲನ್ನ ಆ್ಯಡ್ ಮಾಡಿ ಈಗ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಪೇಸ್ಟ್ ಸ್ವಲ್ಪ ಬರಲಿ. ನನ್ನ ಮಗ ಸಾರಿ ಗೈಸ್, ಸೌಂಡ್ ಕೇಳಿಸ್ತಿದ್ರೆ. ಸೊ ನೋಡಿ, ಈ ಥರ ಬಂದಮೇಲೆ ಈಗ ನಾವು ಬ್ರೆಡ್ ಎತ್ಕೊಳ್ಳೋಣ. ಈಗ ಗೈಸ್, ನಾನು ಬ್ರೆಡ್ ತೊಗೊಂಡು ಈ ಪೇಸ್ಟ್ ನಾನೇನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ತೀನಿ. ನೀವು ಬೇಕಾದ್ರೆ ಹ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ನಾನು ಸ್ಪ್ರೆಡ್ ಮಾಡ್ಕೋತೀನಿ ಎಲ್ಲದರಲ್ಲೂ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ಪ್ರೆಡ್ ಮಾಡ್ಕೋಬೋದು. ಆ್ಯಂಡ್ ಬ್ರೆಡ್ಡನ್ನು ನಾನು ಕ್ಲೋಸ್ ಮಾಡ್ಕೋತೀನಿ. ಸೊ ಕುಕ್ ವಿತೌಟ್ ಫೈರ್ಗೆ ಇದು ಬೆಸ್ಟ್ ರೆಸಿಪಿ. ನೀವು ಬೇಕಾದರೆ ಲೈಕ್ ಎಲ್ಲ ರೆಡಿ ಮಾಡ್ಕೊಂಡು ಹೋದರೆ ಒಂದು 5 ನಿಮಿಷದಲ್ಲಿ ನೀವು ಮಾಡಿ ಮುಗಿಸ್ಬೋದು. ಆ್ಯಂಡ್ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೀವು ಸ್ವೀಟ್ ನೋಡಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇನ್ನಷ್ಟು ಸ್ವೀಟ್ ಬೇಕು ಅಂತಂದರೆ. ಸೊ ನೋಡ್ತಾ ಇದ್ದೀರಾ.
ಸೊ ಗೈಸ್ ಏನಿದು ಮುಗೀತಿದ್ದು. ಸೊ ಇದು ನಾವು ಬ್ರೆಡ್ಗೆಲ್ಲ ಸ್ಪ್ರೆಡ್ ಮಾಡಾದ್ಮೇಲೆ ನೆಕ್ಸ್ಟು ನಾವು ಏನು ನೀರು ಹಾಕಿ ಮತ್ತು ಕೇಸರಿ ಹಾಕಿ ಇದನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ನಾವು ಡಿಪ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಲೈಟಾಗಿ ಒಂದೊಂದು ಸೆಕೆಂಡು ಹಿಂಗೆ ಡಿಪ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ನೋಡಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಡಿಪ್ ಮಾಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ, ಬಿಕಾಸ್ ಬ್ರೆಡ್ಡೆಲ್ಲ ಅದು ತುಂಬ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಇದು ನೆಕ್ಸ್ಟು ಬೇರೆ ತಟ್ಟೆಯಲ್ಲಿ ಸರ್ವಿಂಗ್ ಮಾಡಾದ್ಮೇಲೆ ನಾವು ಸ್ವಲ್ಪ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ಲೈಕ್ ಡ್ರೈಯಾರು ನೀವು ಮಾಡ್ಕೋಬೋದು. ಸೊ ಒಣ ಕೊಬ್ಬರಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಹಿಂಗೆ ಸೊ ಒಣ ಕೊಬ್ಬರಿ ನೀವು ಪುಡಿ ಮಾಡ್ಕೊಂಡು ಇಲ್ದಿರೋರು, ನೀವು ನಾರ್ಮಲ್ ಒಣ ಕೊಬ್ಬರಿ ಇಲ್ದಿರೋರು ಲೈಕ್ ಪುಡಿ ಮಾಡ್ಕೊಳ್ದಿರೋದು, ನೀವು ನಾರ್ಮಲ್ ಲೈಕ್ ಕಾಯಲ್ಲೇ ನೀವು ಪುಡಿ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಸೊ ಗೈಸ್ ನೆಕ್ಸ್ಟು ಬಾದಾಮ್ ಇಡುವ. ಸೊ ಬೆಂಕಿ ಇಲ್ದಿರ ಹೇಗೆ ಸ್ವೀಟ್ ಮಾಡೋದು, ಕುಕ್ ವಿತೌಟ್ ಫೈರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ಟೇಸ್ಟ್ ನೋಡೋಣ ಬನ್ನಿ. ಸೊ ಗೈಸ್ ನೋಡಿದ್ದೀರಾ ಯಾವ ರೀತಿ ಮಾಡೋದು ಕುಕ್ ವಿತೌಟ್ ಫೈರ್ ಅಂತ. ಸೊ ನಾನು ಟ್ರೈ ಮಾಡಿ ನೋಡ್ತೀನಿ ಆ್ಯಂಡ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಇದಕ್ಕೆ ಹೆಸರು ನಾವು ಚಮಚಮ್ ಅಂತ ಇಡೋಣ. ಸೊ ನನ್ನ ಮಗನಿಗೆ ಒಂಚೂರು ತಿನ್ನಿಸ್ತೀನಿ. ಸೊ ಗೈಸ್ ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ ಚಮಚಮ್. ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮ ಯಜಮಾನರು ಕೂಡ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಇದೆ ಕುಕ್ ವಿತೌಟ್ ಫೈರ್. ನೀವು ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಹೋಗಿದ್ರೆ, ಸೊ ಅಲ್ಲಿ ನೀವು ಏನೇ ಕಾಂಪಿಟೇಷನ್ ಇದ್ರೂ ಕೂಡ ಇಮಿಡಿಯೇಟಾಗಿ 10 ನಿಮಿಷದಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕುಕ್ ವಿತೌಟ್ ಫೈರ್ ರೆಸಿಪೀಸ್ನ ನಾನು ನಿಮಗೆ ಮುಂದಕ್ಕೆ ತೋರಿಸ್ತೀನಿ. ಆ್ಯಂಡ್ ನಾನು ನೆಕ್ಸ್ಟು ರೆಸಿಪೀಸ್ ಮಾಡ್ತಾ ಇರ್ತೀನಿ. ಹೋಪ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.